ಸಡನ್ ಲಿಸ್ಟ್ ಫ್ರೀ ಪ್ರಕಾರ ನಮಗಿರುವ ಅಧಿಕಾರವನ್ನು ಚಲಾಯಿಸಿ ಹಲವು ತಿದ್ದುಪಡಿಗಳನ್ನು ತರ್ತಾ ಇದ್ದೀವಿ. ಅದರಲ್ಲಿ ಮುಖ್ಯವಾದದ್ದು ನಾನು ನಿಮಗೆ ಮುಖ್ಯವಾದದ್ದನ್ನು ಕೆಲವನ್ನ ಪ್ರಸ್ತಾಪ ಮಾಡ್ತೀನಿ. ಸ್ವಾತಂತ್ರ್ಯ ಹೋರಾಟದ ವ್ಯಾಖ್ಯಾನ ಇಲ್ಲ, ಡೆಫಿನೇಷನ್ ಇಲ್ಲ. ಆ ಡೆಫಿನೇಷನ್ ಅಸ್ಪಷ್ಟವಾಗಿದೆ, ಅಸಂಬದ್ಧವಾಗಿದೆ. ಇಂಥ ಅಸ್ಪಷ್ಟ ಮತ್ತು ಪರಿಭಾವಿತ ವ್ಯಾಖ್ಯಾನಗಳನ್ನು ಆಧರಿಸಿ ವ್ಯಕ್ತಿಗಳ ಮೇಲೆ ಮುಖಂಡನೆ ಹೂಡಲು ತನಿಖಾ ಸಂಸ್ಥೆಗಳಿಗೆ ಏಕಪಕ್ಷೀಯ ಮತ್ತು ವಿವೇಚನಾಧಿಕಾರ ನೀಡಿದ್ದಾರೆ. ಈ ವ್ಯಾಖ್ಯಾನವು ಸೈಬರ್ ಅಪರಾಧ ಇತ್ಯಾದಿ ಹೊಸ ಪರಿಭಾಷೆಗಳನ್ನು ಬರ್ತದ ಅವರು. ಆದರೆ ಈ ಪರಿಭಾಷೆಯನ್ನು ಹೊಸ ಕಾಯ್ದೆಯಲ್ಲಿ ಎಲ್ಲೂ ಸಂಪೂರ್ಣವಾಗಿ ಅರ್ಥಪೂರ್ಣವಾಗಿ ಅದನ್ನು ಡಿಫೈನ್ ಮಾಡಲೇ ಇಲ್ಲ, ವ್ಯಾಖ್ಯಾನಿಸಲೇ ಇಲ್ಲ. ಸಣ್ಣ ಪುಟ್ಟ ಸಂಘಟಿತ ಅಪರಾಧಗಳನ್ನು ಪ್ರತ್ಯೇಕವಾಗಿ ಪರಿಗಣಿಸಿದ್ದಾರೆ. ಆದರೆ ಎಲ್ಲ ಸಂಘಟಿತ ಅಪರಾಧಗಳನ್ನು ಸಮಾನವಾಗಿ ಪರಿಗಣಿಸಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇದೆ. ಇದರ ಬಗ್ಗೆ ನಾವು ತಿಳುವಳಿಕೆ ತರೋದಕ್ಕೆ ಬಯಸ್ತೇವೆ. ರಾಷ್ಟ್ರೀಯ ಭಾವೈಕ್ಯತೆಗೆ ಧಕ್ಕೆ ತರುವ ಅಪರಾಧಗಳಿಗೆ ಕೇವಲ 3 ವರ್ಷಗಳ ಕಾರಾಗೃಹವಾಸ ಅಥವಾ ದಂಡ ಅಥವಾ ಎರಡನ್ನೂ ವಿಧಿಸಲು ಅವಕಾಶ ಕಲ್ಪಿಸಿದೆ. ಅಂದರೆ 3 ವರ್ಷಗಳವರೆಗೆ, ಅಂದರೆ ಇಟ್ ಮೇ ಬಿ 1 day ಆಲ್ಸೋ, ಇಟ್ ಮೇ ಬಿ 5 rupees ಆಲ್ಸೋ. ಮ್ಯಾಕ್ಸಿಮಮ್ ಇಸ್ 3 months, 3 years, ಆ್ಯಂಡ್ ಮ್ಯಾಕ್ಸಿಮಮ್ ಇಸ್ 1,000. ಆದರೆ ಇದನ್ನ ಕನಿಷ್ಠ ದಂಡ, ಕನಿಷ್ಠ ಶಿಕ್ಷೆ ಮಾಡೋದಂಥದ್ದು ಅತ್ಯಂತ ಅಗತ್ಯ ಇರೋದ್ರಿಂದ ಅದನ್ನು ತಿದ್ದುಪಡಿ ತರಬೇಕು ಅಂತೇಳಿ ನಾವು I will take this subject to the cabinet, which is scheduled to meet on 4th. This needs to make some exercise. In the event if it is not possible on 4th, I will take it up in the next. Until and unless we make amendments and they are assisted by the President. These laws are laws for all, and neither you can say that we should throw it to the no, nobody can. Whether you want it or otherwise, it is law of the land. It is for me, it is for you, for anybody. ಅದರಿಂದ ಅವರು ಕಾನೂನಿದೆ, ಕಾನೂನು ಹೇಳಿದ್ರೆ ಅಪರಾಧಗಳಿಗೆ, ಹ್ಯಾಕಿಂಗ್ ಆರ್ಥಿಕ ಅಪರಾಧಗಳಿಗೆ, ಅಣ್ವಸ್ತ್ರದ ಗೌಪ್ಯತೆಗಳಿಗೆ, ಬೇಹುಗಾರಿಕೆ ನಡೆಸುವವರಿಗೆ, ನಗದು ಸಂಗ್ರಹಿಸುವ ಕರದಾತರ ಸ್ವರ್ಗವರಿಸುವ ರಾಷ್ಟ್ರಗಳಲ್ಲಿ ಹಣ ಹೂಡಿಕೆ ಮಾಡತಕ್ಕಂಥವ್ರಿಗೆ, ತಂತ್ರಜ್ಞಾನದ ಮೂಲಕ ವಿಧ್ವಂಸ ಕೃತ್ಯ ಎಸಗುವ ಇತ್ಯಾದಿ ಅಪರಾಧಗಳಿಗೆ ಪ್ರತ್ಯೇಕ ಅಧ್ಯಾಯದ ಅತ್ಯಂತ ಅಗತ್ಯತೆ ಇದೆ. ನಾವು ಎಲ್ಲರೂ ಹೋಗ್ತೀವಿ ಅಂತ ಭಾವಿಸ್ತೇವೆ. ಪ್ರತ್ಯೇಕ ಅಧ್ಯಾಯದ ಮೂಲಕ ಇವುಗಳನ್ನು ವಿವರಿಸೋದಕ್ಕಾಗಿ ನಾವು ಒಂದು ವಿವರವಾದ ತಿದ್ದುಪಡಿಯನ್ನು ತರಲಿದ್ದೇವೆ. ಇನ್ನೊಂದು, ನಾವೆಲ್ಲ ಸಾಕಷ್ಟು ಸಂದರ್ಭದಲ್ಲಿ ಮಾತಾಡ್ತೀವಿ, ಹೇಳ್ತೀವಿ, ಎಲ್ಲ ಆಗಿರ್ತದೆ. ಈ ಮೃತದೇಹದ ಬಗ್ಗೆ ಕೆಲವರು ಎಸಗತಕ್ಕಂಥ ಅತ್ಯಾಚಾರ ಅಥವಾ ಅಂಥ ಮೃತದೇಹಗಳ ಬಗ್ಗೆ ತೋರುವ ಅಗೌರವ, ಅಪರಾಧೀಕರಣ ಮಾಡುವಂಥದ್ದು, ಇವುಗಳ ಬಗ್ಗೆ ಇದು ಎನಿ ಇನ್ಸಲ್ಟ್ ಟು ಎ ಡೆಡ್ ಬಾಡಿ ಇಸ್ ವೈಲೇಷನ್ ಆಫ್ ಹ್ಯೂಮನ್ ರೈಟ್ಸ್. ಆ ಹಿನ್ನೆಲೆಯೊಳಗೆ ಈ ಅವುಗಳನ್ನು ಅಪರಾಧ ಅಂತೇಳಿ ಪರಿಗಣಿಸಬೇಕು ಅಂತೇಳಿ ತಿದ್ದುಪಡಿಯನ್ನು ತರ್ತಾ ಇದ್ದೇವೆ. ಆಮೇಲೆ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಅಡಿಯೊಳಗೆ ಹೊಸ ಕಾಯ್ದೆ ಅಡಿಯೊಳಗೆ ಪೊಲೀಸ್ ಕಸ್ಟಡಿಗೆ 90 ದಿನಗಳವರೆಗೆ ಅವಕಾಶ ಕಲ್ಪಿಸಿದ್ದಾರೆ. ಡೇಸ್ ಈಗ ಇಲ್ಲಿವರೆಗೆ 15 ದಿವಸ. ಇದು ಮಾನವ ಹಕ್ಕುಗಳ ಉಲ್ಲಂಘನೆ. ಆದ್ದರಿಂದ ಸಮಯಕ್ಕೆ ಕಡಿತಗೊಳಿಸೋದಕ್ಕೆ ಹಾಗೂ ಮಾನವ ಹಕ್ಕು ಉಲ್ಲಂಘನೆ ಆಗದೇ ಇರುವ ಹಾಗೆ ನೋಡೋದಕ್ಕೆ ನಾವು ತಿದ್ದುಪಡಿಯನ್ನು ತಂದಿದ್ದೇವೆ. ಇದು ಪೊಲೀಸ್ ಕಸ್ಟಡಿಗೆ 90 ದಿನ ಕೊಡೋದು ಅಂದರೆ ಇಟ್ ಮೇ ಅಕೌಂಟ್ ಆರ್ ಅಮೌಂಟ್ ಟು
lot of abuse. ಆದ್ದರಿಂದ ಎಂದು ಆರೋಪಿತರಾದ ವ್ಯಕ್ತಿಗಳ ಆಸ್ತಿ ಪಾಸ್ತಿ ಜಪ್ತಿ ಮಾಡೋದಕ್ಕೆ ಪೊಲೀಸರಿಗೆ ಅಧಿಕಾರ ನೀಡಲಾಗಿದೆ. ವಾಟ್ ವಿಲ್ ಹ್ಯಾಪನ್ ಯು ಆಲ್ ನೋ. ಅದಕ್ಕೆ ಈ ಅಧಿಕಾರ ಏನಿದೆ ಕೋರ್ಟ್ ಓನ್ಲಿ. ಅದರಿಂದ ಇದನ್ನ ತಿದ್ದುಪಡಿ ಮಾಡ್ತಕ್ಕಂಥ ಇಂಥ ಸುಧಾರಣಾ ಹಾಗೂ ಕ್ರಾಂತಿಕಾರಕ ತಿದ್ದುಪಡಿಗಳನ್ನು ತರೋದಕ್ಕೆ ನಮ್ಮ ರಾಜ್ಯ ಸರ್ಕಾರ ಗಂಭೀರವಾದ ಚಿಂತನೆ ಮಾಡ್ತೇವೆ. ಆದಷ್ಟು ಬೇಗ ಇದನ್ನು ನಾನು ಕ್ಯಾಬಿನೆಟ್ಗೆ ಹೇಳ್ತಾ ಇದ್ದೀನಿ. ನಮ್ಮ ಮುಖ್ಯಮಂತ್ರಿಗಳು ಈಗಾಗಲೇ ಏನು ಪತ್ರ ಬರೆದಿದ್ರು, ಆ ಹಿನ್ನೆಲೆಯೊಳಗೆ ಕೇಂದ್ರ ಸರ್ಕಾರ ಗಮನಿಸಬೇಕು. ಆಮೇಲೆ ಈಗಾಗಲೇ ನಿಮ್ಮ ಹಲವು ಸರ್ಕಾರಗಳು ನಿಮಗೆ ಪತ್ರ ಬರೆದಿದೆ, ಅದು ಇಂಪ್ಲಿಮೆಂಟ್ ಮಾಡೋಕ್ಕಾಗೋದಿಲ್ಲ, ಹಾಗೆ ಅನುಕೂಲ ಆಗುತ್ತೆ ಅಂತೇಳಿ ಜನರ ಅಭಿಪ್ರಾಯವನ್ನು ಗಮನಿಸಿ ಕೇಂದ್ರ ಸರ್ಕಾರ ಈ ಒಂದು ಕಾನೂನುಗಳು 3 ಕಾನೂನುಗಳನ್ನು ಈಗ ಅನುಷ್ಠಾನ ಮಾಡೋದಕ್ಕೆ ಹೊರಟಿದ್ದಾರೆ. ಇವತ್ತಿಂದ ಅದನ್ನೇ ತಡೆ ಹಿಡಿಬೇಕು. ಆದೇಶ ಏನು ಮಾಡಿದ್ದಾರೆ ಇವತ್ತಿನಿಂದ ಜಾರಿ ಆಗ್ತಕ್ಕಂಥದ್ದು ಅದನ್ನು ಹಿಂಪಡಿಬೇಕು. ಇಟ್ ಈಸ್ ಲಾ ಆಫ್ ದ ಲ್ಯಾಂಡ್. ನೀವು ಅದಕ್ಕೆ ವಿರೋಧವಾಗಿ ಪ್ರತಿಭಟನೆ ಮಾಡ್ಬೋದು, ಆದರೆ ಅದನ್ನು ನೀವು ಒಪ್ಪಲೇಬೇಕಾಗ್ತದೆ. ಈಗ ಹಾಗೂ ಏನು ಕ್ರಮ ಜರುಗಿಸಬಹುದು ಅನ್ನೋದ್ರ ಬಗ್ಗೆ ಚಿಂತನೆ. ಮುಖ್ಯಮಂತ್ರಿಗಳು ಬರೆದಿದ್ದೇ ಭಾರತೀಯ ನ್ಯಾಯ ಸಂಹಿತೆಯೊಳಗೆ 9 ಸ್ಪಷ್ಟ ಸಲಹೆಗಳನ್ನು ಕೊಟ್ಟಿದ್ದೆವು. ಆಮೇಲೆ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆಯೊಳಗೆ 9 + 9 18. ಆಮೇಲೆ ಭಾರತೀಯ ಸಾಕ್ಷ್ಯ ಅಧಿನಿಯಮ ಬಿಲ್ನೊಳಗೆ 5, 18, 23 ಸಲಹೆಗಳನ್ನು ಕೊಟ್ಟಿದ್ದಾರೆ. ಇವೆಲ್ಲವನ್ನೂ ನಾವು ಯಾವ ತಿದ್ದುಪಡಿ ರೂಪದಲ್ಲಿ ತರೋದಕ್ಕೆ ಸಾಧ್ಯ ಇದೆ ಅವನ್ನ ತರೋದಕ್ಕೆ ಪ್ರಯತ್ನ ಮಾಡಬಾರ್ದು ಅನ್ನುವಂಥ ಸ್ಪಷ್ಟವಾದ ರಾಜಕೀಯ ಅಭಿಪ್ರಾಯ ನಾನು. ಆದ್ದರಿಂದ ಇದು ಅನವಶ್ಯಕವಾಗಿ ಇದು ಚರ್ಚೆಗೆ ಅವಕಾಶಗಳು ಸೃಷ್ಟಿ ಮಾಡ್ತಾ ಇದ್ದಾರೆ. ಅವಕ್ಕೆ ಯಾರೂ ಬಲಿ ಆಗಬಾರ್ದು. ನಮಸ್ಕಾರ, ಥ್ಯಾಂಕ್ ಯು. ಅಲ್ಲಿಂದ ನೋಡ್ತಾ ಇದ್ದೀವಿ ಧ್ವಜವನ್ನು ಅವಮಾನಿಸ್ತಾ ಇದ್ದಾರೆ, ಮಹಾತ್ಮ ಗಾಂಧೀಜಿಯವರನ್ನ ಅವಮಾನಿಸ್ತಾ ಇದ್ದಾರೆ. ಆದ್ದರಿಂದ ಆ ಒಂದು ತಿದ್ದುಪಡಿಯನ್ನು ಸೇರಿಸಬೇಕು ಅನ್ನೋದನ್ನು ಕೇಂದ್ರ ಸರ್ಕಾರ ಒಪ್ಪದೆ ಕಾಣಿಸಿದ್ದಾರೆ. ಅದನ್ನು ನಮ್ಮ ರಾಜ್ಯ ಸರ್ಕಾರ ತಿದ್ದುಪಡಿ ಮುಖಾಂತರ ತರೋದಕ್ಕೆ ಬಯಸ್ತದೆ. ಸನ್ಮಾನ್ಯ ಮುಖ್ಯಮಂತ್ರಿಯವರು ಕೇಂದ್ರಕ್ಕೆ ಕಳಿಸಿರ್ತಕ್ಕಂಥ ಪತ್ರ ಹಾಗೂ ನಮ್ಮ ರಾಜ್ಯದ ವರದಿ ಏನಿದೆ ಅದನ್ನು ಗಂಭೀರವಾಗಿ ಪರಿಗಣಿಸಿಲ್ಲ. ನಾವು ಆ ಹಿನ್ನೆಲೆಯೊಳಗೆ ತಿದ್ದುಪಡಿಗಳನ್ನು ನಮ್ಮ ಏನು ಎಕ್ಸ್ಪರ್ಟ್ ಕಮಿಟಿ ರಿಪೋರ್ಟ್ ಐತಿ ಅದನ್ನು ಸಹಿತ ಲೆಜಿಸ್ಲೇಚರ್ಗೆ ಸಲ್ಲಿಕೆ ಮಾಡಿ ಈ ಕಾನೂನುಗಳ ತಿದ್ದುಪಡಿ ಮಾಡೋದಕ್ಕೆ ನಾವು ನಮ್ಮ ಮುಂದಿನ ಹೆಜ್ಜೆಗಳನ್ನು ಇಡ್ತಾ ಇದ್ದೀವಿ. ತಿದ್ದುಪಡಿಯನ್ನು ತರ್ತೀವಿ. ನಾವು ಒಪ್ಪಿಕೊಳ್ಳದೇ ಇರೋದ್ರಿಂದ ಏನೋ ಎಕ್ಸ್ಪೆರಿಮೆಂಟ್ ಆಗೋದಿಲ್ಲ. ಆದರೆ ತಿದ್ದುಪಡಿಯನ್ನು ತರೋದ್ರ ಮೂಲಕ ಜನರಿಗಾಗುವ ತೊಂದರೆಗಳನ್ನು ಕಡಿಮೆಗೊಳಿಸೋದು ಹಾಗೂ ನ್ಯಾಯಕ್ಕಾಗಿ ಏನು ಒದಗಿಸಬೇಕು ಕಾನೂನುಗಳಲ್ಲಿ ಅದನ್ನು ಒದಗಿಸುವಂಥ ಕೆಲಸ ಆ ಪ್ರಕ್ರಿಯೆಯನ್ನು ಮಾಡ್ತೀವಿ. ಈ 3 ಕಾಯ್ದೆಗಳನ್ನು ತಿದ್ದುಪಡಿ ಮಾಡುವಂಥ ನಾವು ಯು ಹ್ಯಾವ್ ಆಸ್ಕ್ಡ್ ಮಿ ಅ ರೈಟ್ ಕ್ವೆಶ್ಚನ್. I said these are in concurrent. ಈಗ ಉದಾಹರಣೆಗೆ ಮಾಹಿತಿಗೆ ಹೇಳೋದಂದರೆ ಈಗ ನಾವು ಸಿವಿಲ್ ಪ್ರೊಸೀಜರ್ ಅಮೆಂಡ್ಮೆಂಟ್ ಮಾಡಿ ಬಡವರ ಪ್ರಕರಣಗಳನ್ನು 6 ತಿಂಗಳೊಳಗೆ ವಿಲೇವಾರಿ ಮಾಡಬೇಕು ಅಂತೇಳಿ ಮಾಡಿದ್ದೀವಿ. ಅದು ಕಾನೂನನ್ನು ಆದಮೇಲೆ ಅದು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಸೆಂಟ್ ಆಗಿ ಬಂತು.
Similarly, on the CRP. Similarly, another ಆದ್ದರಿಂದ ರಾಜ್ಯ ಸರ್ಕಾರಕ್ಕೆ ಇವುಗಳ ತಿದ್ದುಪಡಿ ಮಾಡೋದಕ್ಕೆ ಅಗತ್ಯ ಸಾಮರ್ಥ್ಯ ಇದೆ. ಆದ್ದರಿಂದ ನನ್ನ ಈ ನೋಟ್ ಏನು ತಮಗೆ ಕೊಡ್ತಾ ಇದ್ದೀನಿ, ಆ ನೋಟ್ನೊಳಗೆ ಪಾಯಿಂಟ್ ನಂಬರ್ 5 ಪೇಜ್ ನಂಬರ್ 2 ನಮ್ಮ ಸಂವಿಧಾನದ ಅನುಚ್ಛೇದ 7ರ 3ನೇ ಪಟ್ಟಿಯಲ್ಲಿ ಪ್ರದತ್ತವಾಗಿರ್ತಕ್ಕಂಥ ಅಧಿಕಾರ, ರಾಜ್ಯ ಸರ್ಕಾರಕ್ಕಿರುವ ಅಧಿಕಾರ ಚಲಾಯಿಸಿ ತಿದ್ದುಪಡಿಗಳನ್ನು ತರೋದಕ್ಕೆ ರಾಜ್ಯ ಸರ್ಕಾರ ಗಂಭೀರವಾಗಿ ಚಿಂತಿಸುತ್ತಿದೆ. ಅಂದರೆ ಆರ್ಟಿಕಲ್ 7 ಟೇಬಲ್ 3 ಲಿಸ್ಟ್ 3 ಅದರಲ್ಲಿ ಪ್ರದತ್ತವಾಗಿರ್ತಕ್ಕಂಥ ಅಧಿಕಾರವನ್ನು ಚಲಾಯಿಸಿ ತಿದ್ದುಪಡಿ ಮಾಡೋದಕ್ಕೆ ಚಿಂತನೆ ಮಾಡ್ತಾರೆ. ಇದು ಮತ್ತೆ ತುಂಬಾ ವಿಳಂಬದಾಯಕವಾಗಿರ್ತಕ್ಕಂಥ ಪ್ರಕ್ರಿಯೆ ಆಗುತ್ತೆ. ಅದು ಅಮೆಂಡ್ಮೆಂಟ್ ಏನು ಮಾಡಿದ್ದಾರೆ ಅಂತ ಕಾನೂನು ಏನು ಬಂದಿದೆ, ಜಾರಿ ಬರೋದಕ್ಕಿಂತ ಮೊದಲು ನಾವು ತಿದ್ದುಪಡಿ ಮಾಡೋದಕ್ಕೆ ಬರೋದು. We have not wasted some hours. ನನಗೆ ಹೇಳ್ತೀನಿ, ನೀವು ಕೊನೆಯೊಳಗೆ ಈ ಅಭಿಪ್ರಾಯ ಬಂದರೆ ಅದಕ್ಕೆ ಉತ್ತರಿಸ್ತೀನಿ. ನೋಡಿ, ಈ ಕಾನೂನುಗಳನ್ನು ಮಾಡುವಾಗ ಏನು ಮಾಡಿದ್ದಾರೆ ಅಂದರೆ, they have brought this instituted from the new Lok Sabha and coming to office. ಹಳೆ ಸರ್ಕಾರದವರು ಮುಂದಿನ ಸರ್ಕಾರಕ್ಕೆ ಈ ಪೇರೆಂಟಲ್ ಲಾಸ್ನ ಅನುಷ್ಠಾನ ಮಾಡುವಂಥ ತಾರೀಖನ್ನು ಹೊರತುಪಡಿಸ್ತಾರೆ. ಆಮೇಲೆ ಅದನ್ನು ಇವತ್ತು ಅನುಷ್ಠಾನ ಅದನ್ನು ಮಾಡಿಲ್ಲ. ಅದು ಒಂದನೇದು ಲೋಪ. ಎರಡನೇದು ನಿಮ್ಗೆ ಹೇಳ್ತೀನಿ ನೋಡಿ, ಈ ಕಾನೂನು IPC ನಾವು ಬರ್ತೀವಿ. ಈ IPC ಒಳಗೆ ಎಂಥ ಪ್ರಮಾಣಗಳನ್ನು ಮಾಡಿದ್ದಾರೆ ಅಂದರೆ, ಯಾಕಂದರೆ ಎಲ್ಲರೂ ನಾವು ಸ್ವಾತಂತ್ರ್ಯದ ಇತಿಹಾಸವನ್ನು, ಸ್ವಾತಂತ್ರ್ಯದ ಹೋರಾಟದೊಳಗೆ ಏನು ಸತ್ಯಾಗ್ರಹ ಅಂತ ಇತ್ತು, ಉಪವಾಸ ಸತ್ಯಾಗ್ರಹ ಅಂತ ಇತ್ತು, ಅವೆಲ್ಲ ಎಷ್ಟು ಮಹತ್ವ ಪಡೆದಿದ್ವು. ಆಮೇಲೆ ವಾಟ್ ಇಸ್ ದ ಕಾಂಟ್ರಿಬ್ಯೂಷನ್ ಆಫ್ ಸತ್ಯಾಗ್ರಹ ಆ್ಯಂಡ್ ಹಂಗರ್ ಸ್ಟ್ರೈಕ್ ವಿ ಆಲ್ ನೋ. ಈ ಕಾನೂನಿನೊಳಗೆ ಕಮಿಟಿಂಗ್ ಸುಯಿಸೈಡ್ is made, is decriminalized, to tell exactly in legal words. This is committing suicide is decriminalized. But whereas hunger strike, satyagraha, upvasa satyagraha, ಇದು ಮಾತ್ರ ಕ್ರಿಮಿನಲೈಸ್ ಮಾಡಿದ್ದಾರೆ. ಸರ್ಕಾರದ ಅಧಿಕಾರಿಗಳ ಪಬ್ಲಿಕ್ ಸರ್ವೆಂಟ್, ನಾಟ್ ಅಧಿಕಾರಿಗಳು, ಪಬ್ಲಿಕ್ ಸರ್ವೆಂಟ್ಸ್ ಯಾವುದೇ ಕ್ರಮಗಳನ್ನು ವಿರೋಧಿಸಿ ಪ್ರತಿಭಟನೆ ಮಾಡೋದು, ಉಪವಾಸ ಸತ್ಯಾಗ್ರಹ ಮಾಡೋದು, ಇಟ್ ಈಸ್ ಕ್ರಿಮಿನಲೈಸ್ಡ್ by the amendments, by the acts which are now being amended. Whereas committing suicide is decriminalized. This is totally ಅಂದರೆ ಸ್ವಾತಂತ್ರ್ಯ ಹೋರಾಟದ ಏನೊಂದು ತಾತ್ವಿಕ ಅಸ್ತ್ರ ಆಗಿತ್ತು ನಮ್ಮ ಸತ್ಯಾಗ್ರಹ, ಉಪವಾಸ ಸತ್ಯಾಗ್ರಹ, ಅದನ್ನು ಅಗೌರವಗೊಳಿಸುವಂಥ ರೀತಿಯೊಳಗೆ ಇವತ್ತು ಈ ಕಾನೂನನ್ನು ತಂದಿರೋದು ಭಾಳ ದುರ್ದೈವದ ಸಂಗತಿ. ಈ ಕಾನೂನುಗಳು ಸ್ವಾತಂತ್ರ್ಯ ಹೋರಾಟದ ಇತಿಹಾಸವನ್ನು, ಸ್ವಾತಂತ್ರ್ಯ ಹೋರಾಟದ ಪ್ರಮುಖ ಅಸ್ತ್ರ, ಮೌಲಿಕ ಮಾಡಿದಂಥ ಹೋರಾಟಗಳು, ಸತ್ಯಾಗ್ರಹ ಹೋರಾಟಗಾರರು, ದೇಶದ ಲಾಂಛನ, ಧ್ವಜ, ಗೀತೆ, ರಾಷ್ಟ್ರಪಿತೆ ಪಿತ, ಇವರೆಲ್ಲರಿಗೆ ಏನು ನಾವು ವಿಶೇಷ ಗೌರವ ಕೊಡ್ತಿದ್ವಿ, ಅದಕ್ಕೆ ಒಂದು ರೀತಿ ತಿರಸ್ಕಾರ ಮಾಡುವಂಥ ರೀತಿಯೊಳಗೆ ಈ ತಿದ್ದುಪಡಿಗಳಾಗಿವೆ. ನಾವು ಇನ್ನೊಂದು ಮಾನ್ಯ ಅಮಿತ್ ಶಾ ಅವರಿಗೆ